ರಾಜ್ಯ ಸರ್ಕಾರ ಸಾರ್ವಜನಿಕರ ಮೇಲೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡ್ತಾ ಇದೆ. ಒಂದೊಂದೇ ರೇಟ್ಗಳನ್ನು ಹೆಚ್ಚಿಸ್ತಾ ಇದ್ದು ಆ ಸರ್ಕಾರ ಏನೋ ಸಮರ್ಥಿಸಿಕೊಂಡ್ರೆ ವಿರೋಧ ಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಸಾರಿಗೆ ಟಿಕೆಟ್ ದರ ಹೆಚ್ಚಳಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹೆಂಡತಿಗೆ ಫ್ರೀ, ಗಂಡನಿಗೆ ಡಬಲ್, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂದ್ರಲ್ಲ, ಈಗ ಏನಾಗಿದೆ? ಈಗ ನಾವು ಕಾಕಾ ಪಾಟೀಲ್ನ ಹಿಡಿದುಕೊಳ್ಬೇಕು ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಲೂಟಿಕೋರರ ಲಂಚಕ್ಕಾಗಿ ಬೆಲೆ ಏರಿಕೆ ಮಾಡುವ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ನೋಡಿಲ್ಲ ಎಂದಿದ್ದಾರೆ. ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ, ನಿನ್ನೆಂಟಿಗೂ ಫ್ರೀ, ನನಗೂ ಫ್ರೀ ಎಲ್ಲ ಅಂತ ಹೇಳಿದ್ರಲ್ಲ. ಈಗ ಏನಾಗಿದೆ? ಈಗ ಕಾಕಾ ಪಾಟೀಲ್ನ ಹೋಗಿ ಹಿಡ್ಕೊಬೇಕು. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತ. ಈಗ ಕಾಕಾ ಪಾಟೀಲ್ನ ಕೇಳ್ತಾ ಇದ್ರಿ, ಏನಪ್ಪ ಫ್ರೀ ಏನಾಯ್ತು ನಿನಗೆ ಅಂತ. ಇಂಥ ವರ್ಸ್ಟ್ ಸರ್ಕಾರ, ಇಂಥ ಲೂಟಿಕೋರರ ಸರ್ಕಾರ, ಲಂಚಕ್ಕೋಸ್ಕರ ಬೆಲೆ ಏರಿಕೆಗಳನ್ನು ಮಾಡುವಂಥ ಸರ್ಕಾರ ಇತಿಹಾಸದ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕೆಟ್ಟ ಸರ್ಕಾರ. ಯಾಕಂದರೆ ಸಿದ್ದರಾಮಯ್ಯ ಇಸ್ ಔಟ್ ಗೋಯಿಂಗ್ ಸಿ ಎಂ. DK ಹೇಳಿದ್ದಾರೆ ಒದ್ದು ಕಿತ್ಕೊಂತೀನಿ ಅಂತ. ಯಾವಾಗ ಒದಿತಾರೆ, ಯಾವಾಗ ಕಿತ್ಕೊಂತಾರೆ ಗೊತ್ತಾಗ್ತೈತಿ ಇನ್ನು 6 ತಿಂಗಳಲ್ಲಿ. ಸೊ ಔಟ್ ಗೋಯಿಂಗಲ್ಲಿ ಹೋಗೋವಾಗ ಲೂಟಿ ಹೊಡ್ಕೊಂಡು ಹೋಗೋಣ ಅನ್ನೋದು ಅಷ್ಟು. ರಿಟೈರ್ಡ್ ಆಗಬೇಕಾದ್ರೆ ನೆಮ್ಮದಿ ಜೀವನ ಬೇಕಲ್ಲ, ಅದಕ್ಕೋಸ್ಕರ ಲೂಟಿ ಮಾಡ್ತಾ ಇದ್ದಾರೆ. ಹೆಂಡತಿಗೆ ಫ್ರೀ, ಗಂಡನಿಗೆ ಡಬಲ್ ಅಂದರೆ ಈ ಸರ್ಕಾರ ಟ್ಯೂಬ್ಲೈಟ್ ಸರ್ಕಾರ ಅಂತ ಆಯ್ತಾ? ಇಷ್ಟು ಕಾಮನ್ ಸೆನ್ಸ್ ಸಾರ್ವಜನಿಕರಿಗಿಲ್ವಾ? ಸಾರ್ವಜನಿಕರು ಇದನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಾ? ಎಲ್ಲರಿಗೂ ಗೊತ್ತಿದೆ. ನನಗನ್ಸ್ತತೆ ಸಿದ್ದರಾಮಯ್ಯನವ್ರು ಯಾಕೋ ಟ್ಯೂಬ್ಲೈಟ್ ಆಗ್ತಾ ಇದ್ದಾರೆ. ಬರ್ತಾ ಬರ್ತಾ ಟ್ಯೂಬ್ಲೈಟ್ ಬರೆ ಆಗ್ತಾರೆ. ಇವ್ರು ಹೆಚ್ಚಿಗೆ ಏನೂ ಜನರಿಗೆ ಒಳ್ಳೇದು ಮಾಡಿದ್ದಂತೂ ಏನೂ ಇಲ್ಲ. ಈಗಾಗಲೇ ಗ್ಯಾರಂಟಿ ಕೊಟ್ಟವ್ರು ಏನೇನು ಆಗ್ತಾ ಇದ್ದಾರೆ ಅಂತ ಗೊತ್ತಿದೆ. ಇವರು ಅಧಿಕಾರಕ್ಕೆ ಬರಬೇಕು ಅನ್ನೋದು ದುರಾಸೆಯಲ್ಲಿ ಈ ಆಶ್ವಾಸನೆಗಳನ್ನೆಲ್ಲ ಕೊಟ್ಟರು. ಈಗ ನಿಭಾಯಿಸಲಿಕ್ಕೆ ಕಷ್ಟ ಆಗಿದೆ. ಆದ್ದರಿಂದಾಗಿ ಇದೊಂದು ಮಾತ್ರ ಅಲ್ಲ, ಎಲ್ಲದರ ಮೇಲೂ ಹೆಚ್ಚಿಗೆ ಬೆಲೆಗಳನ್ನು ಮಾಡ್ತಾ ಇದ್ದಾರೆ. ಪವರ್ ಕಡಿಮೆ ಕೊಡ್ತೀನಿ, ಅದ್ರ ಮೇಲೂ ಹೆಚ್ಚು ಮಾಡ್ತೀವಿ. ಈಗ ಹಾಲಿನ ದರಗಳಾಯಿತು, ಈಗಾಗಲೇ ಇದು ಬಸ್ ದರಗಳು, ಇನ್ನು ದರ ಏರಿಕೆನೇ. ಈ ವರ್ಷ ಪೂರ್ತಿ ಅವರ ದರ ಏರಿಕೆನೇ ಇರುತ್ತೆ. ಯಾಕೆ ಅಂತಂದರೆ ನಿಭಾಯಿಸಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಖಜಾನೆ ಪೂರ್ತಿ ಖಾಲಿ ಆಗಿದೆ. ಆ ಕಾರಣದಿಂದ ಇನ್ನು ಬರೀ ಈ